ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. 7 ಗಂಟೆ ಆಗೈತೆ ನೋಡಿರಿ ಟೈಮ್. ಆಲ್ರೆಡಿ ನಂದು ಕಸ ಹುಡುಗೋದು, ಆಡುಗಳು ಕಾಲಾಗಿನ ಕಸ ಹುಡುಗೋದು ಎಲ್ಲ ಆಗೈತಿ. ರಂಗೋಲಿ ಕೂಡ ಹಾಕಿದ್ದೀನಿ ನೋಡಿ. ಇಲ್ಲಿ ಕೂಡ ಸಿಂಪಲ್ಲಾಗಿ ರಂಗೋಲಿ ಹಾಕಿನಿ ಈ ಥರ. ಇವತ್ತೇನು ಆಂಜನೇಯಗೆ ಹೋಗಲಿಲ್ಲ ರೀ, ಹನುಮಪ್ಪಗೆ. ಲೇಟಾಗಿ 5:15ಗೆ ಎದ್ದಿನ ಕರೆ ಸ್ನೇಹಿತರೆ. ಯಾಕೇನೋ ಮನೆಯಿಂದ ಕೆಲಸ ಸ್ವಲ್ಪ ಜಾಸ್ತಿ ಇರ್ತಾರೆ. ನಿನ್ನೆ ಬಟ್ಟೆ ಇಲ್ಲ, ಬಾಂಡೆ ಇಲ್ಲ, ಎಲ್ಲ ಹಾಗೆ ಇಟ್ಟಿನಿ. ಅವನ್ನ ವಾಪಸ್ ಬಂದು ತೊಳೆದು ಹಾಕ್ಬೇಕ್ರೆ. ರಂಗೋಲಿ ನೋಡ್ರಿ ಯಾವ ಥರ ಕಾಣತೈತಿ. ಸಿಂಪಲ್ಲಾಗಿ ಹಾಕಿನ್ರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಲೈಕ್ ಕೊಡಿ. ನೀರು ಬಂದವ್ರಿ, ನೀರು ತುಂಬಾಕತ್ತಾರೆ ಎಲ್ಲರೂ. ನನ್ನ ಬಟ್ಟೆ ಬಾಂಡೆ ಮಾಡಿದ್ರೆ ಕೆಲಸ ಮುಗಿತೈತೆ ಕರೆ ರೀ. ಗ್ಯಾಂಗ್ರೆಲ್ಲ ಜಲ್ದಿನೇ ಹೋಗ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಅಂಗಡಿಗೆ ಹೋಗಿ ಬಂದು ಬಟ್ಟೆ ಬಾಂಡೆ ಮಾಡ್ಬೇಕು ಅನ್ಕೊಂತೀನಿ ನೋಡ್ರಿ. ಅಡುಗೆ ಏನು ಮಾಡಾಕತ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡಿ ಮೆಡಿಸಿನ್ ಕುಡ್ದ್ಯಾರೆ. ಅನ್ನ ಒಗ್ಗರ್ನಿ ಹೊಡಿಬೇಕಂದ್ರೆ ಯಾಕೋ ಅನ್ನ ಬೇಸರ ಆದಂಗೆ ಆತ್ರಿ. ಬೆಳಿಗ್ಗೆ ಅನ್ನನ. ರೊಟ್ಟಿ ಅದಾವ್ರಿ. ನಿನ್ನೆ ದಿನ ಬೆಂಡೆಕಾಯಿ ಪಲ್ಯ ಐತಿ, ರೊಟ್ಟಿ ಎಲ್ಲ ಹಂಗೆ ಐತ್ರಿ. ಪೂಜೆ ಕೂಡ ಆಯ್ತು ನೋಡ್ರಿ ದೇವ್ರದು. ಪೂಜೆ ಅಂತೂ ಮರೆಯಂಗಿಲ್ಲ ರೀ. ನಾನು ಪೂಜೆ ಮಾಡತ್ತೀನಿ. ಉಪ್ಪಿಟ್ಟು ಮಾಡಾಕಿಟ್ಟಿನಿ. ಇಷ್ಟು ಬಾಂಡೆ ಅದಾವ್ರಿ, ಎಲ್ಲ ಬಾಂಡೆ ಗೋಯ ಮಾಡಿ ಇಟ್ಟಿನ್ರೆ. ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪ ಆಗಾಕತ್ತೈತ್ರಿ. ಸ್ವಲ್ಪ ಕಿಚನ್ ಮ್ಯಾಗ ಹಾಗೆ ಇಟ್ಟಿನಿ ರೀ. ಸ್ವಲ್ಪ ಸ್ಲೋ ಮಾಡಿ ಪುಟ್ಟಕ್ಕ ಬರ್ತೀನಿ ಅಂದಾರೆ. ಪುಟ್ಟಕ್ಕಗ ನನಗೆ ಉಳ್ಳಾಗಡ್ಡಿ ಹೋಗ್ಯಾಕಿನ ಜಳಕ ಮಾಡಬಾರ್ವಾತೇನು. ನಾನು ಗ್ಯಾಸ್ ಮ್ಯಾಗ ಇವತ್ತು ನೀರು ಕಾಸ್ಕೊಂಡಿರಿ. ಸ್ವಲ್ಪ ಲೇಟ್ ಆಗ್ತೈತೆ ಅಂಥೇಳಿ ಕಟ್ಗೆ ತಕ್ಕೊಂಡಿಲ್ಲ ಸ್ನೇಹಿತರೆ. ನಿನ್ನೆ ಕಟ್ಗೆ ತಕ್ಕೊಲಾರ ಬಟ್ಟೆಕ್ಕೆ ಜಮಿಗೋದಿ ಉಪ್ಪಿಟ್ಟು ನೋಡ್ರಿ. ಸ್ವಲ್ಪ ಜಾಸ್ತಿನೇ ಕುದಿಬೇಕ್ರಿ. ಇದಿಲ್ಲ ಅಂದ್ರೆ ಹಸಿ ಅನ್ನಿಸ್ತೈತ್ರಿ. ಅದಕ್ಕೆ ಕಿಚನ್ ಮ್ಯಾಗ ಸ್ವಲ್ಪ ಸ್ಲೋ ಮಾಡಿ, ಗ್ಯಾಸ್ ಸ್ಲೋ ಮಾಡಿ ಇಟ್ಟಿನ್ರಿ. ಬಂದು ಮಾಡ್ತೀನಿ ರೀ ಗ್ಯಾಸ್. ಒಲಿ ಹಚ್ಚೇ ಇಲ್ಲ ರೀ ಇವತ್ತು. ಉಳ್ಳಾಗಡ್ಡಿ ಭಾಳ ನಾಟಿಗೆ ಬಂದಂಗೆ ಆಗಿದ್ರಲ್ಲೇ ಅವತ್ತನ್ನ ಹಸನ್ ಮಾಡಿದೆ ನೋಡ್ರಿ. ಎಷ್ಟಿದ್ದು ರೀ ಉಳ್ಳಾಗಡ್ಡಿ, ಇಷ್ಟು ಸಿಕ್ಕು ನೋಡ್ರಿ. ಅದ್ರೊಳಗೆ ಎಲ್ಲ ನಾಟಿಗೆ ಬಂದಂಗೆ ಆಗಿ ಕೆಟ್ಟ ಹೊಲಸು ನಾರಕತ್ತಿದ್ದು ರೀ. ಒಳಗೆ ಇಲ್ಲಿ ಸ್ಮೆಲ್ ಬರ್ಲಾಕತ್ಬಿಟ್ಟಿತ್ರಿ ಒಂದು ಸಾವನೆ. ಎಲ್ಲ ಅವತ್ತನ್ನ ಹಸನ್ ಮಾಡ್ಕೋತಾನ ಟೈಮ್ ಲೇಟ್ ಭಾಳ ಆತ್ರಿ. ಕಟ್ಗಿನೂ ತಕ್ಕೊಂಡಿದ್ದಿಲ್ಲ. ಗ್ಯಾಸ್ ಮ್ಯಾಗ ನೀರು ಕಾಯಕ್ಕಿಟ್ಟು ಈ ಕಡೆ ಉಳ್ಳಾಗಡ್ಡಿ ಹಸನ್ ಮಾಡಿಕೊಂಡೆ. ಹಸನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಎಲ್ಲ ಆಡುಗಳು ಕಟ್ಟಿ ಬಂದಾಗ ಕಸ ಹೊಡ್ಕೊಂಡು ತಲೆ ಹಿಕ್ಕೊಂಡು ಜಳಕ ಮಾಡಿ ಈಗ ನಾಷ್ಟ ಮಾಡ್ತೀನಿ ರೀ. ಬಾಂಡೆ ತೊಳೆ ಇದಾಗ್ತೈತೆ ಏನಿಲ್ಲ ಗೊತ್ತಿಲ್ಲ. ಪುಟ್ಟಕ್ಕೆ ಬಾಣ ತಿಂದ್ರೆ ಹಚ್ಚಿ ಕಡೆ ಆಯಿ ಮನೆಗೆ ಹೋಗ್ಯಾರ ಜಳಕ ಮಾಡಕ್ಕೆ. ಇಲ್ಲೇ ಮನ್ಕೊಂಡಿರ್ತಾರೆ. ರೊಟ್ಟಿ ನೋಡ್ರಿ ಇಷ್ಟು ಸಿಕ್ಕಾಪಟ್ಟಿ. ನಿನ್ನೆ ಮನೆಗೆ ಬಂದಿಲ್ಲ ರೀ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಐತ್ರಿ. ಇದು ಮನೆಗೆ ಬರಲಿಲ್ಲ ರೀ. ನಿನ್ನೆ ಮಧ್ಯಾಹ್ನದಾಗ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಐತ್ರಿ. ಸ್ವಲ್ಪ ಚಲೋ ಇದ್ರೆ ತಿನ್ನೋದ್ರಿ. ಇಲ್ಲಾಂದ್ರೆ ಅನ್ನ ರೀ ಆಡಿಗೆ ಹಾಕ್ಲಕ್ಕೆ ಬರ್ತೈತೆ ಅಂತ ಇಟ್ಟಿನ್ರಿ. ಹಾಗೆ ಚೆಲ್ಲಿದ್ರೆ ಏನು ಮಾಡಿದ್ರೆ ಆಡುಗಳರೆ ತಿಂತಾವ್ರೆ. ಕಟ್ಗೆ ತಕ್ಕೊಲಾರ ಬಟ್ಟೆ ಗ್ಯಾಸ್ ಮ್ಯಾಗ ನೀರು ಕಾಸ್ಕೊಂಡೆ ನೋಡ್ರಿ. ಇವತ್ತು ನೀರು ತುಂಬ್ಕೊಂಡು ಹೋಗ್ತೀನಿ ರೀ. ನೀರು ಸುದ್ನೆ ಅಲ್ಲೇ ಇದ್ರಾನು ಬಿಸ್ಲೇರಿ ನೀರು ಚಾವಿ ಚಾಲೋ ಮಾಡಿ ಬಿಸ್ಲೇರಿ ಬಾಟ್ಲಿ ತೊಗೊಂಡು ನೀರು ಕುಡ್ದೆ ರೀ. ಅವು ಕೋಲ್ಡ್ ಇದ್ದಿದ್ರು ಅಷ್ಟು ಸೀಮೆ ಹತ್ತವ್ರೆ. ಅವು ಆರಿದ್ರೆ ನೀರು ಸೀಮೆ ಹತ್ತಂಗಿಲ್ಲ ರೀ. ಆಡುಗಳು ಒಂದು ಒದರ್ಲಾಕತ್ಬಿಟ್ಟವ್ರೆ. ಅಲ್ಲಿ ಕಟ್ಟಿ ಬಂದು ಏನು ಮಾಡಾತ್ತ ಏನೋ ರೀ. ಆಡ ನೋಡಿ ಬರ್ತೀನಿ ರೀ. ಮತ್ತು ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಅಂಗಡಿ ತೆರೆದು ನೀರು ಹೊಡೋದು, ಆಡುಗಳೆಲ್ಲ ಕಟ್ಟಿ ಅಂಗಡಿ ತೆರೆದು ಟೈಮಿಗೆ ರೀ 10:30 ಆಗೈತ್ರಿ. 10:30 ಆಗೈತ್ರಿ. ಬಂದೆ ರೀ ಜಲ್ದಿನ 8 ಆಗಿದ್ದಿಲ್ಲ ಸ್ನೇಹಿತರೆ. ಅವಾಗೇ ಬಂದೀನಿ ರೀ ಅಂಗಡಿಗೆ. ನಾಷ್ಟ ಮಾಡಿ ಬಂದು ಇನ್ನೂ ಬಟ್ಟೆ ಬಾಂಡೆ ಮಾಡಬೇಕು. ಬ್ಲೌಸ್ನ ಕಟ್ಟಿಂಗ್ ಮಾಡತ್ತೀನಿ ರೀ. ತೋಳ ಕಟ್ ಮಾಡಿಟ್ಟಿನಿ ರೀ. ಈಗ ಹೊಲಿಬೇಕಂತೇಳಿ ತೋಳುಗಳ ಕಟ್ ಮಾಡಿಟ್ಟೇನಿ ನೋಡ್ರಿ. ಇಲ್ಲಿ ತೋಳು ಕಟ್ ಮಾಡಿಟ್ಟಿನಿ ರೀ. ತೋಳು ಅಷ್ಟು ಕಟ್ ಮಾಡಿದೆ ರೀ. ಕಟ್ ಮಾಡೋಣ ಒಬ್ಬ ಕೆವಿ ಟಾಪ್ ತೊಗೊಂಡು ಬಂದಿದ್ದಾರೆ ರೀ ಹಿಡಿಯಾಕೆ. ಒಂದು 3 ಟಾಪ್ ರೀ ಅಲ್ಲಿ ಕಟ್ ಮಾಡಿ ಹೋಗಿ ನೋಡ್ರಣ. ಸೈಡ್ದು 3 ಒಂದು ಪ್ಯಾಂಟ 2 ಟಾಪ ತೊಗೊಂಡು ಬಂದಿದ್ದಾರೆ ಚೂಡಿದಾರ್ದು. ಅವನ್ನ ಒಂದು ಸ್ವಲ್ಪ ಹಿಡಿದು ಕೊಟ್ಟೆ ರೀ. ಹಿಡಿದು ಕೊಡೋಣ ಇವನ್ನ ಕಟ್ ಮಾಡೋದು ಅಲ್ಲೇ ಇಟ್ಬಿಟ್ಟೆ. ಈಗ ಮತ್ತೆ ಕಟ್ ಮಾಡತ್ತೀನಿ ನೋಡ್ರಿ. ಅದೊಂದು ಸೀಟ್ ನೋಡ್ರಿ ಹೆಂಗೆ ಹೋಗ್ತೀನಿ ರೀ. ಎಲ್ಲ ಕಟ್ ಹೊಲಿಯೋದವ್ರೆ. ಅಷ್ಟು ಅರ್ಜೆಂಟ್ ಭಾಳದವ್ರಿ ಎಲ್ಲರೂ. ಮತ್ತೆ ನೀನು ಸಂಜೆ ಮತ್ತೆ ತಂದು ಕೊಟ್ಟಾಗ್ಯಾರ. ಮಧ್ಯಾಹ್ನ ಒಂದು ಸಟ್ಟ ಹಾವು ಕೊಟ್ಟು ಹೋಗಿದ್ರಿ. ಇವು ನಾಳೆಗೆ ಕೊಡ್ಬೇಕು ರೀ. ಇದು ಎಷ್ಟೊತ್ತಿದ್ರು. ಇನ್ನೊಂದು ಬ್ಲೌಸ್ ಐತ್ರಿ. ಇವ್ರು 2 ಬ್ಲೌಸ್ ಅದಾವ್ರೆ. ಇದು ಒಂದು ಪ್ಲೇನ್ ಐತ್ರಿ. ಇದು ಒಂದು ಅಸ್ತರ ಬ್ಲೌಸ ಹೊಲಿಬೇಕ್ರಿ ಈಗ ಸದ್ದ.
ಬಟ್ಟೆ ಬಾಂಡೆ ಮಾಡ್ಬೇಕ್ರಿ ಮನೆಗೆ ಹೋಗಿ ಇದನ್ನು ಬ್ಲೌಸ್ ಕಟ್ ಮಾಡಿ ಇಡ್ತೀನಿ ರೀ ಇವೆರಡು ಕಟ್ ಮಾಡಿ ಇಟ್ಟು ಬಟ್ಟೆ ಬಾಂಡೆ ಮಾಡಿ ಬಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ನೋಡ್ರಿ. ಅವೊಂದು 3 ಹೊಲ್ದು ಕೊಡೋಣ 60 ರೂಪಾಯಿ ಆಯ್ತು ರೀ. ಬೆಳಗ್ಗೆನೆ ಖುಷಿ ಆಯ್ತು ನೋಡ್ರಿ. ಹೊಲಿದ್ರೆ ಯಾವ್ದಾರು ಆಗ್ತತ್ರಿ, ತಾಯಿ ನಂಬಿದ್ರೆ ಎಂದೂ ಕೈ ಬಿಡಂಗಿಲ್ಲ. ಎಲ್ಲದಕ್ಕೂ ಅನುಕೂಲ ಆಗ್ಯಾಕರೆ ನನಗೆ ಹುಷಾರು ತಪ್ಲಾಕತ್ತೈತೆ ನೋಡ್ರಿ. ಅಷ್ಟೇ ನೋಡ್ರಿ, ಮನೆಯೊಳಗಡೆನೆ ಕಲಿಯೋರು ಕಲಿಬೋದ್ರಿ, ಇನ್ನೂ ಕಲಿಯೋಕೆ ಭಾಳ ಥರ ಅದಾವ್ರಿ. ಮತ್ತು ಬಟ್ಟೆ ಹೊಲಿಯೋರು ಯಾವಾಗೂ ಬಿಡಬಾರ್ದು. ನಮ್ದು ಹೆಲ್ತ್ ಪ್ರಾಬ್ಲಮ್ ಆಗಿ ನಾನು ಬಿಡ್ತಾ ಇದ್ದೀನಿ, ಕರೆ ಬೇರೆಯವ್ರು ಯಾರು ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದರಿಂದ ಲಾಸ್ ಅಂತೂ ಏನೂ ಇಲ್ಲ, ಲಾಭನೇ ಐತ್ರಿ. ಎಲ್ಲದಕ್ಕೂ ಅನುಕೂಲ ಐತಿ ನಿಮ್ಗೆ. ಎಲ್ಲದಕ್ಕೂ ಹೆಣ್ಮಕ್ಳು ಬೇರೆಯವ್ರ ಹತ್ರ ಕೈ ಚಾಚು ಬದಲ ನಮ್ಗೆ ಯಾವುದಾದ್ರೂ ನಮ್ಮ ಸ್ವಂತದ್ದತ್ತೇಳಿ ನಮ್ದು ಒಂದು ಕೆಲಸ ಮಾಡಿದ್ರೆ ಅದರಿಂದ ಸಿಗೋ ತೃಪ್ತಿನೇ ಬೇರೆ ರೀ. ಇವತ್ತು 10 ರೂಪಾಯಿನೂ ಸಿಗ್ತೈತೋ ಇನ್ನು 20 ರೂಪಾಯಿನೂ ಸಿಗ್ತೈತೆ, ಕರೆ ಈಗ ನಂದು 60 ರೂಪಾಯಿ ಆಯ್ತಲ್ಲ, ನಂದು ಅನ್ನೋದು ಭಾಳ ಮುಖ್ಯ ಸ್ನೇಹಿತರೆ. ನಮ್ದು ಅನ್ನೋದು ಭಾಳ ಮುಖ್ಯ. ನಾನೀಗ ಅಲ್ಲಿ ಅಂಗಡಿಲಿಂದ 1000 ರೂಪಾಯಿ ನಾನು ಇದು ಮಾಡ್ಬೋದು, ಕರೆ ಆದರೆ ನನ್ನ ಈ ತಾಯಿದಿಂದ ನನಗೊಂದು 60 ರೂಪಾಯಿ ಬರಲಿ, ಇವತ್ತು 20 ರೂಪಾಯಿ ಬರಲಿ, ನಂದು ಸ್ವಂತ ಅನ್ನೋದು ನೋಡ್ರಿ. ಇದು ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ರೀ. ಅದು ಅಮೌಂಟ್ನ ನಾನು ಹ್ಯಾಂಗೆ ಸೇವ್ ಮಾಡಿಡ್ತೀನಿ, ಹಿಂದಿನ ಹಿಡ್ಕೊಂಡ ಸ್ಟಾರ್ಟ್ ರೀ ನಂದು ಹೊಸ ಜರ್ನಿ ಅಂತೇಳಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ಈಗ ಮೊದಲೆಲ್ಲ ನಾನೇನು ಶೇವ್ ಮಾಡಿಟ್ಟಿದ್ದು ಅಮೌಂಟ ಅದನ್ನ ಈಗ ತೆಗಿಯಂಗಿಲ್ಲ, ಒಂದು ಡಬ್ಯಾಗ ಹಾಕಿ ಇಟ್ಟೀನಿ ರೀ. ಇನ್ನೇನು ನಾನು ಸ್ಟಾರ್ಟ್ ಮಾಡ್ತೀನಿಲ್ಲ, ಇನ್ನು ಬಟ್ಟೆ ಹೊಲಿದಿದ್ದು ಅದು ಒಂದು ಡಬ್ಯಾಗ ಬೇರೆ ಇಡ್ಬೇಕಂತೇಳಿ ಪ್ಲ್ಯಾನ್ ಐತಿ. ನಿನ್ನೆ ನೈಟ್ನ ಪ್ಲ್ಯಾನ್ ಮಾಡಿದ್ರೆ ಇಷ್ಟೆಲ್ಲ ಈ ಬಟ್ಟೆ ಹೊಲಿದಿರೋದು ಎಷ್ಟು ಅಮೌಂಟ್ ಆಗ್ತೈತೆ ಅಂಥೇಳಿ ಸೆಪ್ರೇಟಾಗಿ ಅದನ್ನು ಒಂದು ಡಬ್ಬಿ ಒಳಗಡೆನ ಹಾಕಿ ಇಡಬೇಕು ಅಂತ ಅನ್ನೋದು ಪ್ಲ್ಯಾನ್ ಮಾಡೀನಿ. ಅದನ್ನು ತೋರಿಸ್ತೀನಿ ರೀ. ಇವತ್ತೇನು 60 ರೂಪಾಯಿ ಬಂದೈತಲ್ಲ, ಇದು 60 ರೂಪಾಯಿ ಅಲ್ಲ, ನನಗೆ 6000 ರೂಪಾಯಿ 6000 ರೂಪಾಯಿ ಥರ ಕಾಣ್ತಾಯಿದೆ. ಯಾಕಂದರೆ ನಾನೀಗ ಬಿಟ್ಟಿದ್ದಂಥ ಅಮೌಂಟನ್ನ ನಾನೀಗ ತೆಗಿಬೇಕು. ಇಷ್ಟು ದಿನ ನಾನು ಕೆಲಸ ಬಿಟ್ಟು ಕೂತಿದ್ದೆ ಅಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿ ನಾನೆಲ್ಲ ತೆಗಿಬೇಕು ಅದನ್ನು. ಅದಕ್ಕೆ ರೀ ನೀವು ಒಂದು ತಿಂಗಳ ಡೈಲಿ 200 ರೂಪಾಯಿ ಅಂದರು ಮೀರಿ ಒಂದು ತಿಂಗಳಿಗೆ 600 ರೂಪಾಯಿ ಆಯಿತು. ನಾನು 600 ಈಗ 6000 ರೂಪಾಯಿ ಆಯ್ತು ರೀ. ಅದು 60 ರೂಪಾಯಿ ಏನು ಬಂದಿತ್ತು, ನಾನು 6000 ರೂಪಾಯಿ ತಿಳ್ಕೊಂಡು ಅದನ್ನು ಸೇವ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಇದು ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗ್ತಿದ್ದೋ ಇಷ್ಟ ಆಗೋಲ್ಲ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೆ ಏನಾದರೂ ನನ್ನ ಮಾತುಗಳಿಂದ ಇದು ಕರೆಕ್ಟ್ ಇದೆ ಅಥವಾ ತಪ್ಪಿದೆ ಅಂತ ಕಾಮೆಂಟ್ ಮಾಡಿ. ಬರ್ರಿ ಬ್ಲೌಸ್ನ ಕಟಿಂಗ್ ಮಾಡ್ತೀನಿ. ಮತ್ತೆ ಕೂತ್ರೆ ಅಲ್ಲೇ ಕುಂಡಿರ್ತೈತೆ ರೀ ಬ್ಲೌಸ್. ಅದಕ್ಕೆ ಕಟಿಂಗ್ ಮಾಡಿ ನನ್ನ ಅಮೌಂಟ್ನ ಯಾವ ಡಬ್ಬಿಯಲ್ಲಿ ಸೇವ್ ಮಾಡ್ತೀನಿ. ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ, ನಿಮ್ಮ ಹತ್ರ ಮಾತ್ರ ನಾನು ಹೇಳಕತ್ತೀನಿ. ಅದಕ್ಕೆ ನೋಡಿ ನೀವು ಕೂಡ ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ನಾನು ಅಮೌಂಟ್ ಸೇವ್ ಮಾಡ್ತಾ ಇರೋದು, ಹೌದಲ್ವಾ? ಈ ಥರ ಮಾರ್ಕ್ ಹಾಕ್ತೀನಿ ನೋಡ್ರಿ ನಾನು ಬ್ಲೌಸಿಗೆ. ಇದ್ರದ ಚೆಸ್ಟ್ ಬಂದ್ಬಿಟ್ಟು ಇದು ಏನೈತಿಲ್ಲ ಎದಿ ಸುತ್ತಳತೆ 9 38 ಎದೆ ಸುತ್ತಳತಿದೈತೆ ನೋಡ್ರಿ. ಇದ್ರ ಉದ್ದ ಬಂದ್ಬಿಟ್ಟು 13.5 ಐತ್ರೆ. ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 14.5 ಇಟ್ಟೀನ್ರೆ. ಇದು ಬಗ್ಲಿನ ಉದ್ದ ಬಂದ್ಬಿಟ್ಟು 6 ಇಂಚ್ ಇಟ್ಟು ನೋಡ್ರಿ. ಇದು ಶೋಲ್ಡರ್ ಬಂದ್ಬಿಟ್ಟು 5.5. ಈ ಥರ ಇಟ್ಕೊಂಡ ಕಟ್ ಮಾಡ್ತೀನಿ. ಕಸ್ಟಮರ್ ನೋಡ್ರಿ, ಇವ್ರ ಕಸ್ಟಮರ್ ನನ್ನ ಕಡೆ ಹೊಲಸಾಕತ್ತ ಒಂದು 3 ವರ್ಷ ಆಯ್ತು ರೀ. ಹೊಸ ಕಸ್ಟಮರ್ ಕೂಡ ಸಿಕ್ಕಾಪಟ್ಟೆ ಬಂದಾರೆ. ಆದರೆ ಇವರು ಬ್ಲೌಸ್ಗಳನ್ನ ಇವೆಲ್ಲ ನಾನೇ ಸ್ಟಿಚ್ ಮಾಡಿರೋದು ನೋಡ್ರಿ. ನನ್ನ ಅದೇ ಅಳತೆ ಕೊಡ್ತಾರೆ. ಇದು ಅಸ್ತರ್ ಬ್ಲೌಸ್ ಐತ್ರಿ, ಇದು ಪ್ಲೇನ್ ಬ್ಲೌಸು. ಈ ಥರ ಸ್ಟಿಚ್ ಮಾಡಿಕೊಟ್ಟಿವಿ ಅಂದರೆ ಕಸ್ಟಮರ್ ಎಲ್ಲಿ ಹೋಗಂಗಿಲ್ಲ ರೀ. ಇವ್ರು ಕೊಟ್ಟು 1 ತಿಂಗಳ ಆಯ್ತು ರೀ. 1 ತಿಂಗಳ ಆಯ್ತು, ಕರೆ ನನಗೆ ಹುಷಾರಿಲ್ಲ ಅಂದ್ರೂ ಮೀರಿ ಆರಾಮಾಗನ ಎಕ್ಸ್ಟ್ರಾ ಇಟ್ಕೋತೀನಿ ನೋಡ್ರಿ. ಇದು ಮುಂಭಾಗ, ಇದು ಹಿಂಭಾಗ ಎರಡು ಒಮ್ಮೆ ತಕ್ಕೋತೀನಿ ರೀ ನಾನು. ಇದು ಹಿಂಭಾಗದು, ಇದು ಮುಂಭಾಗದು. ಕಸ್ಟಮರ್ ಎಲ್ಲಿ ಹೋಗಂಗಿಲ್ಲ ರೀ, ನಮ್ಗೆ ಆರಾಮ್ ತಪ್ಪಿರೋ ಮೀರಿ ನೀವೇ ಸ್ಟಿಚ್ ಮಾಡಿಕೊಡ್ರಿ, ನಮ್ಗೆ ಇನ್ನೂ ಲೇಟ್ ಆದರೂ ಪರವಾಗಿಲ್ಲ ಅಂತ ಈ ಥರ ಕಸ್ಟಮರ್ ಸಿಗ್ತಾರೆ. ನನಗೆ ಸಿಕ್ಕಂಥ ಕಸ್ಟಮರು ತುಂಬಾ ಒಳ್ಳೆ ಕಸ್ಟಮರ್. ನನ್ನದು ಹೆಲ್ತನ್ನ ನೋಡಿಕೊಂಡು ನನಗೆ ಯಾವುದೇ ಏನೂ ಅನ್ನಂಗಿಲ್ಲ ರೀ. ಒಂದೊಂದು ಕಸ್ಟಮರ್ ಇರ್ತಾರೆ ಎಲ್ಲಾದರೂ, ನಾನು ಅಂಥವ್ರನ್ನ ಕಸ್ಟಮರ್ನ ಏನು ಮಾಡ್ತೀನಿ ರೀ, ಅವಾಯ್ಡ್ ಮಾಡಿಬಿಡ್ತೀನಿ ರೀ. ನನ್ನ ಹೆಲ್ತಿಗೆ ಇಂಪಾರ್ಟೆಂಟ್ ಕೊಡೋಂಗಿಲ್ಲ ಇವ್ರು ಅಂದಾಗ ಈ ಕಸ್ಟಮರ್ ನನಗೆ ಬೇಡ. ಎಷ್ಟು ಅಮೌಂಟ್ ಬಂದ್ರೆ ಮೀರಿ ಬೇಡ ಇವ್ರನ್ನ ಅಂತೇಳಿ ಅಂದ್ಕೊಂಡು ನಾನು ಸ್ಟಿಚ್ ಮಾಡೋಂಗಿಲ್ಲ ರೀ ಅಂತಂದು ವಾಪಸ್ ಕಳ್ಸೀನಿ ರೀ. ಸುಮ್ಮನೆ ಕಿರಿಕಿರಿ ರೀ, ಏನು ಮಾಡೋದ್ರಿ, ನಮ್ಗೆ ಆರಾಮಿಲ್ಲ ಅಂದ್ರು ಹೊಲ್ದು ಕೊಡ್ರಿ ನಿಮ್ಗೆ ಆಲಿಕ್ರಿ ಯಾಕೆ ಹಿಡ್ತೀರಿ ಅಂತ ಹಿಂಗೆ ಅನ್ನುವಂಥ
ಕಸ್ಟಮರ್ನ ನಾನು ಜಾಸ್ತಿ ಅವ್ರ ಬಗ್ಗೆ ಭಾಳ ಇದನ್ನ ಮಾಡಂಗಿಲ್ಲ ರೀ. ಯಾರು ನನ್ನ ಹೆಲ್ತ್ ನೋಡಿಕೊಂಡು ನೀವು ಆರಾಮಾಗಣ ಹೊಲದ ಕೊಡ್ರಿ ಅಂತ ಯಾರು ಹತ್ತಾರ ನೋಡ್ರಿ ಅವರು ಮಾತ್ರ ಹಿಡಿತೀನಿ ರೀ ಬಟ್ಟೆ. ಅರ್ಜೆಂಟ್ ಇದ್ದವ್ರು ಅಂತೂ ಜಾಸ್ತಿ ಹಿಡಿಯಂಗಿಲ್ಲ. ನಾನು ಮೊದಲು ಹಿಡಿತಿದ್ದೆ ರೀ. ಅಮೌಂಟ್ ಜಾಸ್ತಿ ಬಂದರೆ ಹೊಲಿಬೋದು ರೀ, ಅರ್ಜೆಂಟ್ ಇದ್ರೆ ಅದಕ್ಕೇನು ಪರವಾಗಿಲ್ಲ ರೀ. ಬರ್ರಿ ಅಂಗಡಿ ಗಿರೇಕಿ ಬಂದು ರೀ ನೋಡಿ. ಇದೊಂದು ಬ್ಲೌಸ್ ಮುಗಿಲಾಕ್ ಬತ್ರಿ, ತೋಳಟ ಜಾಯಿಂಟ್ ಮಾಡ್ರ ಮುಗಿತ್ರಿ. ಇದೆಲ್ಲ ಪಟ್ಟಿ ಇದು ಮಾಡಿಬಿಟ್ಟೇನ್ರಿ. ಈಗ ಜಾಯಿಂಟ್ ಮಾಡಿನು ಕ್ರಾಸ್ ಪಟ್ಟಿ ಹುಕ್ಸ್ ಪಟ್ಟಿ ಅದೆಲ್ಲ ಹಚ್ಚಿನು. ಇನ್ನು ತೋಳಟ ಅಸ್ತರ ಸ್ವಲ್ಪ ಕಡಿಮೆ ಬಿದ್ದೈತಿ, ಇದು ಅಟ್ಯಾಚ್ ಮಾಡಾಕತ್ತೀನಿ ರೀ. ಪೀಸ್ ಕೊಟ್ಟು ಅಟ್ಯಾಚ್ ಮಾಡತ್ತೀನಿ. ಇದಷ್ಟು ಮುಗಿತಿತ್ರಿ. 2:30 ಆಯ್ತು ಟೈಮ. ಊಟ ಮಾಡಿ ಮನೆಗೆ ಹೋಗಿ ಬರ್ಬೇಕಂತೇಳಿ ಹೊಂಟಿ ನೋಡ್ರಿ. ಬಂದ್ ಬೆಳಕ ಇದು ಬ್ಲೌಸ್ ಮುಗ್ಯಾನ ಮತ್ತೆ ತೋರಿಸ್ತೀನಿ ನೋಡ್ರಿ. ಮನೆಗೆ ಹೋಗಿ ಬರೋದ ಟೈಮ್ ಲೇಟ್ ಆಗಿಬಿಡ್ತ್ರಿ. ಬಟ್ಟೆ ಬಾಂಡೆ ಮಾಡಿ ಬರ್ಬೇಕಾದ್ರೆ 4:30 ಆಗಕ್ಕೆ ಬತ್ರೆ. ಬ್ಲೌಸ್ ಮುಗಿಲಿಲ್ಲ ಸ್ನೇಹಿತರೆ, ಇನ್ನ ತೋಳು ಅಟ್ಯಾಚ್ ಮಾಡೋದೈತಿ. ಕತ್ಲನ ಆಗಿಬಿಡ್ತು ನೋಡ್ರಿ. ಹುಡುಗರು ಕೂತಾರೆ. ಹುಡುಗರು ಕಾಮಿಡಿ ಮಾಡಾಕ್ತಿದ್ರಿ, ಅಕ್ಕ ಮೊಬೈಲ್ ಬಾದಾಗೈತಿ, ಮೊಬೈಲ್ ತೊಗೊಂಬ, ಚಲೋ ಒಂದು ಮೊಬೈಲ್ ತೊಗೊಂಬ ಅಕ್ಕ ಅಂತೇಳಿ ಹೇಳಾಕತ್ತಿದ್ರಿ. ಅದಕ್ಕೆ ನನ್ನ ವಿಡಿಯೋದಾಗ ನಮ್ದು ವಿಡಿಯೋ ಮಾಡೋಕೆ ನಿಮ್ಗೆ ಕ್ಲಿಯರಾಗಿ ಕಾಣಂಗೆ ಇಲ್ಲ. ನೋಡೋಕತ್ತಿ ವಿಡಿಯೋ ನೋಡ್ತೀವಿ ನಾವು, ಸರಿಯಾಗಿ ಕಾಣಂಗಿಲ್ಲ ಅನ್ನೋದ್ರೆ ಬ್ಲೌಸ್ ಹಾಗೆ ಕೂತೈತ್ರೆ. ಅಂಗಡಿ ಮುಚ್ಚು ಟೈಮ್ ಆಗೈತ್ರಿ. ವಿಡಿಯೋನ ಜಾಸ್ತಿ ಮಾಡ್ಕೊಳ್ಳೇ ಇಲ್ಲ ಸ್ನೇಹಿತರೆ, ಯಾಕೆನೋ ಕೆಲಸ ಭಾಳ ಆಗಿಬಿಡ್ತಾರೆ ಇವತ್ತು. ಮನೆಗೆ ಹೋಗ್ಬೇಕ್ರಿ ನಾವಿನ್ನ. ಕತ್ಲು ಭಾಳ ಆಗೈತಿ. ಹುಡುಗರೆಲ್ಲ ಹೊಂಟಾರಿ ದಿನ. ಯಾವ ಹುಡುಗರು ಯಾರೇ ಕೂತಿದ್ರು ಅಂದ್ರೆ ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ತೈತ್ರಿ. ಕುಂಡಿರ್ತೀನಿ, ಇಲ್ಲ ಅಂದ್ರೆ ಮನೆಗೆ ಹೋಗ್ಬಿಡ್ತೀನಿ ರೀ. ಗ್ಯಾಂಗ್ ಅಷ್ಟೇ ಅಲ್ಲೊಬ್ರು ಇಲ್ಲೊಬ್ರು ಅಡ್ಡಾಡ್ತಿರ್ತಾರೆ. ಪುಟಾಕ್ನು ಅಂಗಡ್ಯಾಗ ಕೂತಾರೆ ಒಳಗೆ. ಚಿಕ್ಕಡೆ ಪುಟಾಕ್ ಕೂತಾರೆ, ಈಚೆ ನಾನು ಹೊರಗಡೆ ಕಟ್ಟೆ ಮ್ಯಾಗ ಕೂತಿದ್ದೆ ರೀ. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡ್ರಿ. ನಾಳೆ ಬಂದೆಲ್ಲ ಸ್ಟಿಚಿಂಗ್ ಮಾಡ್ತೀನಿ ರೀ. ನೋಡ್ರಿ ಏನೇನು ಆಗ್ತೈತೆ ರೀ ನಾಳೆಗೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ.